ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಕೇಸರಿ ಪಡೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಜನವರಿಯ ಕೊನೆಯ ವಾರದಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹೆಚ್ಚು ಸ್ಥಾನ ಗೆಲ್ಲುವ ರಣತಂತ್ರ ರೂಪಿಸೋ ಸಲುವಾಗಿ ಖುದ್ದು ಅಖಾಡಕ್ಕೆ ಕೇಂದ್ರ ಗೃಹ ಸಚಿವ ಬೆಂಗಳೂರಿಗೆ ಬಂದು ಸಭೆ ನಡೆಸ್ತಾರೆ ಅಮಿತ್ ಶಾ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೈತ್ರಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ನಾಯಕರ ಜೊತೆ ಸಮಾಲೋಚನೆ ಆಗುತ್ತೆ. ಲೋಕಸಭಾ ರಣತಂತ್ರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಖುದ್ದು ಕೇಂದ್ರ ಗೃಹ ಸಚಿವರೇ ಅಖಾಡಕ್ಕೆ ಇಳಿತಾ ಇರೋದು. ಜನವರಿಯ ಕೊನೆಯ ವಾರದಲ್ಲಿ ಬೆಂಗಳೂರಿಗೆ ಆಗಮಿಸ್ತಾರೆ, ಸಭೆ ಮಾಡ್ತಾರೆ. ಮೈತ್ರಿ ಅಭ್ಯರ್ಥಿಗಳು ಯಾವ ಕ್ಷೇತ್ರಕ್ಕೆ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನ ಆಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ರಾಜ್ಯಕ್ಕೆ ಕೊನೆಯ ವಾರದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಮೈತ್ರಿ ಅಭ್ಯರ್ಥಿಗಳು ಯಾರಾಗ್ತಾರೆ, ಯಾವ ಕ್ಷೇತ್ರದಲ್ಲಿ ಅನ್ನುವಂತ ಕುತೂಹಲ ಸಹಜವಾಗೇ ಇದೆ. ಸೊ ಕೇಸರಿ ಪಡೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಚುನಾವಣಾ ಚಾಣಕ್ಯನೇ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಬಹಳ ಕುತೂಹಲ. ಏನ್ ನಿರೀಕ್ಷೆ ಮಾಡಬಹುದು? ಸಭೆಗಳಾಗುತ್ತಾ? ಎಸ್ ಶ್ರುತಿ, ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿಗಳು ಈಗಾಗಲೇ ಭರಪೂರವಾಗಿ ಅಂದರೆ ಭರ್ಜರಿಯಾಗಿ ನಡೀತಿರ್ತಕ್ಕಂಥದ್ದು. ಇತ್ತ ಮತ್ತೊಂದು ಕಡೆಗೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತಕ್ಕಂಥದ್ದು ಈಗಾಗಲೇ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಜನವರಿ ಅಂತ್ಯದಲ್ಲಿ ಮೈತ್ರಿಯ ಸೀಟು ಹಂಚಿಕೆಗಳು ಫೈನಲ್ ಸೇರಿದಂತೆ ಹಾಗೆ ರಾಜ್ಯದ ಎಲ್ಲ ಸಂಸದರ ಟಿಕೆಟ್ ಏನಿದೆ ಈ ಸಂಬಂಧಪಟ್ಟಂತೆ ಕೂಡ ಒಂದು ಸಭೆಯನ್ನು ರಾಜ್ಯದಲ್ಲೇ ಇದ್ದು 2 ದಿನ ರಾಜ್ಯದಲ್ಲೇ ಉಳಿದು 2 ದಿನದಲ್ಲೂ ಕೂಡ ಈ ಸಭೆಯನ್ನು ನಡೆಸುವಂಥದ್ದಕ್ಕೆ ಅಮಿತ್ ಶಾ ಅವರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಈ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಗೂ ಕೂಡ ಈ ಸುಳಿವು ಸಿಕ್ಕಿರೋದ್ರಿಂದ ಸಾಕಷ್ಟು ಅಂದರೆ ರಾಜಕೀಯ ಚಟುವಟಿಕೆಗಳು ಈಗಾಗಲೇ ಗರಿಗೆದರಿರ್ತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲೇ 2 ದಿನಗಳ ಕಾಲ ಇದ್ದು ಈಗಾಗಲೇ ಏನು ಮೈತ್ರಿಯ ಅಭ್ಯರ್ಥಿಗಳು ಯಾರು ಮತ್ತು ಮೈತ್ರಿ ಕ್ಷೇತ್ರಗಳು ಯಾವುವು ಅಂತಕ್ಕಂತಹ ಏನು ಗೊಂದಲಗಳಿದೆ, ಈ ಎಲ್ಲ ಗೊಂದಲಗಳಿಗೆ ಈ ಜನವರಿ ಅಂತ್ಯಭಾಗಕ್ಕೆ ತೆರೆ ಎಳೆಯಬಹುದು ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದ ನಂತರ. ಸೊ ಹೀಗಾಗಿಯೇ ಒಂದು ಕಡೆಗೆ ತುಮಕೂರು ಲೋಕಸಭಾ ಕ್ಷೇತ್ರ ಅಂತಿದ್ದಾರೆ, ಮತ್ತೊಂದು ಕಡೆ ಕೋಲಾರ ಅಂತಿದ್ದಾರೆ, ಅಥವಾ ಹಾಸನ ಮಂಡ್ಯ ಅಂತಿದ್ದಾರೆ. ಸೊ ಹಾಗಿದ್ರೆ ಯಾವ ಕ್ಷೇತ್ರಗಳು ಅಂತಕ್ಕಂತಹ ಒಂದು ಕುತೂಹಲಕ್ಕೆ ಜನವರಿ ಅಂತ್ಯದವರೆಗೂ ಕಾಯಬೇಕಾಗಿದೆ. ಜೊತೆಗೆ ಅಮಿತ್ ಶಾ ಅವರು ಬಂದ ನಂತರ ರಾಜ್ಯ ರಾಜಕೀಯದ ಒಂದಷ್ಟು ಚಿತ್ರಣಗಳೇ ಬದಲಾಗ್ಬೋದು. ಏಕೆಂತಂದರೆ ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಟಾಸ್ಕ್ ರಾಜ್ಯ ಬಿಜೆಪಿ ನಾಯಕರ ಮುಂದೆ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಬಂದ ನಂತರ ಅವರು ಎಣೆಯುವಂಥ ರಾಜಕೀಯ ತಂತ್ರಗಾರಿಕೆಗಳು ಹಾಗೇನೇ ಅಭ್ಯರ್ಥಿಗಳು ಯಾರಾಗಬೇಕು, ಜೊತೆಗೆ ಹಾಲಿ ಏನಿದ್ದಾರೆ ಕೇಂದ್ರ ಸಚಿವರು ಇದ್ದಾರೆ, ಹಾಲಿ ಕೇಂದ್ರ ಸಚಿವರಿಗೆ ಒಂದಷ್ಟು ಹಿನ್ನಡೆ ಅಂತಕ್ಕಂತಹ ಅಂಶಗಳು ಬಯಲಾಗಿರ್ತಕ್ಕಂಥದ್ದು. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಸಾಕಷ್ಟು ಕಾದ್ ನೋಡೋಣ ಸುರೇಶ್, ಏನ್ ಬೆಳವಣಿಗೆ ಆಗುತ್ತೆ ಅಂತ.